ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ. ನನ್ನ ಫ್ರೈಡೇ ಕಂಪ್ಲೀಟ್ ದಿನಚರಿ ಹೇಗಿರುತ್ತೆ ಅಂತೇಳಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಫ್ರೈಡೇ ಹಾಗೆ ಥರ್ಸ್ಡೇ 2 ದಿನದ ವ್ಲಾಗ್ ಇನ್ಕ್ಲೂಡ್ ಆಗಿರುತ್ತೆ. ಗುರುವಾರ ನಮ್ಮ ಹಳಿಯಾಳದಲ್ಲಿ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿದರು. ದೇವಸ್ಥಾನದಲ್ಲಿ ಎಲ್ಲ ಕಡೆ ಕೂಡ ಚೆನ್ನಾಗಿ ಅಲಂಕಾರವನ್ನು ಸಹ ಮಾಡಿದರು. ಸೊ ಅದ್ರದ್ದು ಒಂದು ವ್ಲಾಗ್ನ ಸ್ವಲ್ಪ ಇದರಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಫ್ರೈಡೇ ವ್ಲಾಗಲ್ಲಿ ಬಂದುಬಿಟ್ಟು ನಮ್ಮ ಅಣ್ಣನ ಬರ್ತ್ಡೇ. ಸೊ ನಮ್ಮ ಮನೇಲಿ ನಾವು ಹೇಗೆ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಇವತ್ತೊಂದು ವ್ಲಾಗ್ ಮಾಡಿರ್ತೀನಿ. ಸೊ ಇದು ಅಮ್ಮನ ಮನೆಯಲ್ಲಿ ರಾಮನವಮಿಗೆ ಅಕ್ಕ ಈ ಥರ ಅಲಂಕಾರ ಎಲ್ಲ ಮಾಡಿದ್ದಾಳೆ. ಸೊ ನನಗೆ ಹಬ್ಬ ಮಾಡಲಿಕ್ಕೆ ಆಗಿರಲಿಲ್ಲ, ಹಾಗಾಗಿ ಅಮ್ಮನ ಮನೆಯಲ್ಲಿ ಮಾಡಿರೋಂಥ ಹಬ್ಬದ ಪೂಜೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಾಮನವಮಿಗೆ ಹೆಚ್ಚಾಗಿ ಕೋಸಂಬರಿ ಪಾನಕಗಳನ್ನ ಮಾಡ್ತಾರೆ. ನಮ್ಮ ಮನೇಲಿ ಅಂದರೆ ಅಮ್ಮನ ಮನೆಯಲ್ಲೂ ಸಹ ಅದೇ ಥರ ಕೋಸಂಬರಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ರಾಮನ ಫೋಟೋಕ್ಕೆ ಹಾಕಿರುವಂಥ ಮಲ್ಲಿಗೆ ಹಾರ ಇದೆಯಲ್ಲ, ಇದು ಅಮ್ಮ ಕಟ್ಟಿರುವಂಥದ್ದು, ನಮ್ಮ ಮನೆಯದೇ ಹೂವಿದು. ಮತ್ತು ದಾಸವಾಳ ಎಲ್ಲ ಹೂವು ಸಹ ನಮ್ಮ ಮನೇಲೇ ಬಿಡುವಂಥದ್ದು. ದೇವ್ರ ಪೂಜೆಗೆ ಯಾವುದೇ ಥರ ನಾವು ಹೂವನ್ನು ಹೊರಗಿಂದ ತರೋದಿಲ್ಲ, ಸಾಕಷ್ಟು ನಮ್ಮ ಮನೇಲೇ ನಾವು ಹೂ ಬಿಡೋದ್ರಿಂದ ಹೊರಗಡೆಯಿಂದ ಹೂವನ್ನು ಖರೀದಿ ಮಾಡೋ ಥರಂಥದ್ದು ಅಗತ್ಯ ಏನಿರೋದಿಲ್ಲ. ಇನ್ನು ಹಳಿಯಾಳದಲ್ಲಿರುವಂತಹ ರಾಮನ ಮಂದಿರ ಇದು. ರಾಮನ ದೇವಸ್ಥಾನದಲ್ಲಿ ರಾಮನಿಗೆ ತೊಟ್ಲು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಬಹಳಷ್ಟು ಜನರು ಸಹ ಬಂದಿದ್ದಾರೆ. ಇನ್ನು ರಾಮನವಮಿ ದಿನ ನಿಮಗೆಲ್ರಿಗೂ ಸಹ ಗೊತ್ತಿರೋ ಹಾಗೆ ರಾಮ ಜಪ ಅಥವಾ ರಾಮನಾಮವನ್ನು ಹೇಳುವಂಥದ್ದು ಪದ್ಧತಿ ಇರುತ್ತೆ. ಹಾಗೆಯೇ ಭಾಳಷ್ಟು ಜನ ಭಕ್ತರು ಸಹ ಬಂದಿದ್ದರು. ನಾನು ಸಹ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಮನೆಗೆ ರಿಟರ್ನ್ ಆದೆ. ಹಾಗೆಯೇ ನಿಮಗೆ ಹೇಳಿದ್ದೆ ಫ್ರೈಡೇ ಅಣ್ಣನ ಬರ್ತಡೇ ಅಂಥೇಳಿ. ಸೊ ಬರ್ತಡೇಗೂ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಬೇಕಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಭದ್ರಣ್ಣನ ಬರ್ತಡೇಗೆ ಹೊರಗಡೆ ಹೋಗಿ ಬರಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಕಾಲ್ ಮಾಡಿದರು ಶಿವ ಅವರು. ಮಕ್ಕಳಿಗೆಲ್ಲ ರೆಡಿ ಮಾಡಿಡು, ಕರ್ಕೊಂಡು ಹೋಗ್ತೀನಿ, ಬಟ್ ಹೇಳ್ಬೇಡ ಅವರಿಗೆ ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸ್ವಿಮ್ಮಿಂಗ್ ಮಾಡಕ್ಕೆ ಯಾರು ಬರ್ತಾರೆ? ಸ್ವಿಮ್ಮಿಂಗ್ ಅಂದ್ರೆ ಏನು? ಬೇಡಪ್ಪ, ನಾವು ಬರ್ತಂತ ಬೇಡಪ್ಪ. ಅವ್ರಿಗೆ ಕರ್ಕೊಂಡು ಹೋಗೋದಿಲ್ಲ ರೀ? ಏನ್ರಿ ಮಕ್ಳಿಗೆ ಕರ್ಕೊಂಡು ಹೋಗಲ್ಲ? ನಿಮಗೆ ಕರ್ಕೊಂಡು ಹೋಗೋದಿಲ್ಲಂತೆ. ಓಯ್, ನಿಮಗೆ ಕರ್ಕೊಂಡು ಹೋಗೋದಿಲ್ಲಂತೆ. ಏ ಬೈಕ್ ತಗೊಳ್ರಿ, ಕಾರ್ ಯಾಕೆ ಹೋಯ್ತೀರ? ಬೈಕ್ ತಗೊಳ್ರಿ, ಡಿಕ್ಕಿ ಮೇಲೆ ಕೂರ್ಸ್ಕೊಳ್ರಿ ಅವ್ರಿಗೆ. ಬರ್ತಡೇ ನಂಗೆ ಬಿಟ್ಟು ಹೊಂಟ್ರಿ ಮತ್ತೆ ಜಾಗ ಫಿಕ್ಸ್ ಮಾಡಿ ನಾ ವ್ಯವಸ್ಥೆ ಮಾಡ್ತಾನೆ. ಅಲ್ಲಿ ಬಿರಿಯಾನಿ ಕೊಡ್ತಾರಂತ ಹಂಗೆ ಮಣ್ಣ. ಸತೀಶಣ್ಣ ಹಾಗೆ ಭದ್ರಣ್ಣ ಹಾಗೆ ನಮ್ಮ ಮನೆಯವರು ಸೇರಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಬಂದಿದ್ರು. ಹಳ್ಳಕ್ಕೆ ಕರ್ಕೊಂಡೋಗಿ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬಂದಾಯಿತು. ಇವಾಗ ಕೇಕ್ ಸಹ ತೊಗೊಂಬಂದಿದ್ರು. ನಾವು ಬೆಳಗಿಂದ ಮುದ್ದಾಂ ಭದ್ರಣ್ಣಗೆ ವಿಶ್ ಮಾಡಿರಲಿಲ್ಲ, ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಅವಾಯ್ಡ್ ಮಾಡಿದ್ವಿ. ಅವರಿಗೂ ಸ್ವಲ್ಪ ಡೌಟ್ ಬಂದಿತ್ತು ಅನಿಸುತ್ತೆ, ಯಾಕಂತಂದರೆ ಬೆಳಗಿಂದ ನಾವು ಯಾರೂ ಸಹ ವಿಶ್ ಮಾಡಿಲ್ಲಲ್ಲ ಅಂತ ಹೇಳಿ. ನೆಕ್ಸ್ಟ್ ನಾವು ಮಾವನ ಕಡೆಯಿಂದ ಫೋನ್ ಹಚ್ಚಿದ್ವಿ, ಅರ್ಜೆಂಟ್ ಮಾತಾಡಬೇಕು ಬರ್ರಿ ಅಂತ ಹೇಳಿ ಕರೆದಿದ್ವಿ. ಬಂದ ತಕ್ಷಣ ಎಲ್ಲರೂ ಸಹ ಮನೇಲಿ ವಿಶ್ ಮಾಡಿ ಈ ಥರ ಕೇಕ್. ಅಲ್ಲಿ ಹಿಂದ್ಗಡೆ ಭಾಳ ಸ್ಮೋಕ್ ಬರ್ತೈತೆ. ಇಲ್ಲ ಇಲ್ಲ, ನಿಮ್ಮ ಮುಖ ಕ್ಲಿಯರ್ ಐತೆ. ಯಾವ ಕಡೆ? Happy birthday to you, happy birthday to you, happy birthday to you, happy birthday to you. ನೀವು ತಿನ್ನಿಸ್ರಿ ಸ್ವಲ್ಪ. ಲಾಸ್ಟ್ ಇಯರ್ ನೀವು ಸ್ವಲ್ಪ ತಿನ್ನಿಸ್ರು.
ಅವ್ರಿಗೆ ಕೇಳ್ಬೇಕು ತಾನೆ ಕರೆಕ್ಟಾಗಿ. ಏ ನಿಮಗೆ ಕೇಕ್ ತಿನ್ಕೊಂತಿದ್ರಿ ತಿನ್ನಿಸ್ರಿ ಅಣ್ಣ ತಿನ್ಸ್ಕೊಡ್ರಿ. ಅಲ್ಲ ಈಗ ಎಲ್ಲ ಮಿರ್ಚಿ ಅಲ್ಲ ಕೇಕ್ ತಿಂದ್ರೆ ಮಿರ್ಚಿ ತಿನ್ನಕ್ ಜಾಗ ಬೇಕಲ್ಲ ಈಗ. ತಿನ್ಸು ಮಂಟು ತಿನ್ಸು ಮಮ್ಮಗೆ. ಅಲ್ಲ ಸಮೃದ್ಧಿ ಇರ್ಬೇಕಿತ್ತು ಇವಾಗ. ಬದ್ದಮ್ಮನ ಬರ್ತಡೆ. ಹೌದು ಹಾಂ ತಗೊಂಡಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಚಿಕನ್ ತರ್ತೀನಿ ಅಡುಗೆ ಮಾಡಂತೆ ರೆಡಿ ಮಾಡ್ಕೊ ಅಂತ ಅಂದರು. ಅಷ್ಟೊತ್ತಿಗೆ ಎದುರುಗಡೆ ಮನೆಯವರು ಸಹ ಪತಡಿ ಕಾಳು ಕೊಟ್ಟಿದ್ದರು. ಅದು ಸ್ವಲ್ಪ ಸುಲಿದಿಟ್ಕೊಂಡು ಆರೆ ಹಾಗೆ ಓದಿಸ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡಿದ್ದೆ. ಅವನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದ. ಪತಡಿ ಕಾಳು ಇವಾಗ ಲಾಸ್ಟ್ ಸೀಸನ್ ಮುಗಿಯೋಕ್ಕೆ ಬಂದಿದೆ. ಬಳ್ಳಿಗಳೆಲ್ಲ ಈಗ ಒಣಗ್ತಾ ಇರುತ್ತೆ. ಇವಿಷ್ಟು ಸಿಕ್ಕಿತ್ತು. ನಮ್ಮ ಅತ್ತೆಗೆ ಪತಡಿ ಕಾಳು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸುಲಿದಿಟ್ಕೊತಾ ಇದ್ದೆ. ಒಂದು ಬುಟ್ಟಿಯಷ್ಟು ಪತಡಿ ಕಾಳು ಸಿಕ್ತು. ಅಂದರೆ ನೀವು ನೋಡ್ತಾ ಇರ್ಬೋದು, ಒಂದು ಅರ್ಧ ಸೇರಿನಷ್ಟು ಸಿಕ್ಕಿದೆ. ಸೊ ಇದು ಇವಾಗ ಲಾಸ್ಟ್ ಮತ್ತೆ ಸಿಗೋದಿಲ್ಲ. ಅಣ್ಣನ ಬರ್ತಡೆಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಮಾಡಿದ್ದು ಸಂಜೆ. ಇನ್ನು ಬೇಡ ಮನೇಲಿ ಅಡುಗೆ ಮಾಡ್ಕೊಂಡು ತಿಂದ್ರಾಯ್ತು. ಹಾಗೆ ಏನು ಸ್ನ್ಯಾಕ್ಸ್ ತಿಂದು ಬರೋಣ ಬಾ ಅಂತ ಹೇಳಿದರು. ಹಾಗಾಗಿ ಹೊರಗಡೆ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಅಂತ ಎಲ್ಲರೂ ಸಹ ಹೋಗಿದ್ವಿ. ಪಾನಿಪುರಿ ಹಾಗೆಯೇ ಗೋಬಿ ಮಂಚೂರಿಯನ್ ತಿಂದು ಬಂದ್ವಿ. ನಾವು ಹೆಚ್ಚಾಗಿ ಪಾನಿಪುರಿ ಹಾಗೆ ಗೋಬಿ ಮಂಚೂರಿ ತಿನ್ನೋದು ಪೋಸ್ಟ್ ಆಫೀಸ್ ರೋಡಲ್ಲಿ ಚೆನ್ನಾಗಿ ಮಾಡ್ತಾರೆ. ಒಂದೇ ಶಾಪ್ನ ಹೋಗೋದು ಯಾವಾಗಲೂ ಸಹ. ಅಲ್ಲಿ ಹೋಗಿ ತಿಂದು ಬರ್ತೀವಿ. ಹಾಗೆಯೇ ಐಸ್ ಕ್ರೀಮ್ ಅಂತ ತಿನ್ನೋದಾದರೆ ಯಲ್ಲಾಪುರ ನಾಲ್ಕದ ಕಡೆ ಒಂದು ಐಸ್ ಕ್ರೀಮ್ ಅಂಗಡಿ ಇದೆ. ಯಾವಾಗಲೂ ಸಹ ಅಲ್ಲೇ ಹೋಗ್ತೀವಿ. ಚೆನ್ನಾಗಿರುತ್ತೆ ಐಸ್ ಕ್ರೀಮು. ಸೊ ಈ ಸಲ ಗೋಬಿ ಏನಾಗಿತ್ತು ಅಂತ ಅಂದರೆ ಅಷ್ಟು ಕ್ರಂಚಿ ಮಾಡಿದರು. ನನಗೆ ಅಷ್ಟು ಕ್ರಂಚಿ ಇಷ್ಟ ಆಗೋದಿಲ್ಲ. ಸಾಫ್ಟಾಗಿದ್ದರೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಕ್ರಂಚಿ ಬೇಕಂತ ತಕ್ಷಣ ನಾನು ಹಾಗೆ ತೊಗೊಂಡೆ. ನನಗೆ ಅಷ್ಟು ಮನಸ್ಸಿಗೆ ಬರಲಿಲ್ಲ. ನೆಕ್ಸ್ಟ್ ಇವಾಗ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತೇಳಿ ಯಲ್ಲಾಪುರ ನಾಲ್ಕು ಕಡೆ ಒಂದು ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿರುತ್ತೆ ಐಸ್ ಕ್ರೀಮ್. ಮತ್ತು ನಾವು ಲಾಕ್ಡೌನ್ ಟೈಮಿಂದನೂ ಇಲ್ಲೇ ಹೆಚ್ಚಾಗಿ ಐಸ್ ಕ್ರೀಮ್ ಎಲ್ಲ ತಂದು ತಿಂತಾಯಿದ್ವಿ. ಲಾಕ್ಡೌನ್ ಅಂದ ತಕ್ಷಣ ನೆನಪಾಯಿತು, ಲಾಕ್ಡೌನಲ್ಲಿ ಕದ್ದು ಮುಚ್ಚಿ ಬಂದಿದ್ದ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದು ಡೌಗಿರಿ ಮೇಲಿಂದ ಬರ್ತಿದ್ವಿ. ಪೊಲೀಸರು ಬೈತಾರೆ ಅಂಥೇಳಿ ಐಸ್ ಕ್ರೀಮ್ ಎಲ್ಲ ತಂದು ತಿಂತಾಯಿದ್ವಿ. ಇಲ್ಲಿ ಐಸ್ ಕ್ರೀಮ್ಗಳು, ಚಾಕ್ಲೇಟ್ಗಳು ಹಾಗೆ ಪರ್ಫ್ಯೂಮ್ಸ್ಗಳು ಎಲ್ಲ ಕೂಡ ಚೆನ್ನಾಗಿ ಸಿಗುತ್ತೆ. ಶಾಪ್ನ ನೇಮ್ ಬಂದುಬಿಟ್ಟು ಮಾರುತಿ ಕೋಲ್ಡ್ ಶಾಪ್ ಅಂತೇಳಿ. ಸೊ ಇಲ್ಲಿ ಐಸ್ ಕ್ರೀಮ್ನೆಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೇಲಿ ಇವತ್ತು ಪುಟ್ಟದಾಗಿ ಅಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ಅಂತ ಅಂದರೆ ಒಂದು ಬಿರಿಯಾನಿ ಹಾಗೆಯೇ ಚಿಕನ್ ಸುಕ್ಕ ಮಾಡಿಬಿಡು ಸಾಕು ಅಂತ ಹೇಳಿದರು. ರೊಟ್ಟಿ ಏನು ಮಾಡಿರಲಿಲ್ಲ, ಬೇಡ ಮತ್ತು ಲೇಟ್ ಆಗಿದೆ, ಸಾಕು ಬಿರಿಯಾನಿ ಅಷ್ಟೇ ಮಾಡು ಅಂತ ಅಂದರು. ಸೊ ನಾನು ಚಟಪಟ ಅಂತೇಳಿ ಅಡುಗೆ ರೆಡಿ ಮಾಡಿಕೊಂಡೆ. ಶಿವ ಅವರು ಸಹ ಹೆಲ್ಪ್ ಮಾಡಿದರು ಅಡುಗೆ ಮಾಡಬೇಕಾದ್ರೆ. ಹೆಲ್ಪ್ ಅಂದರೆ ಆನಿಯನ್ ಕಟ್ ಮಾಡೋದು, ಟೊಮೆಟೊ ಕಟ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಅವ್ರು ಮಾಡಿಕೊಟ್ರು. ನಾನು ಬೇಗ ಒಗ್ಗರಣೆ ಹಾಕಿದ್ದೆ. ದಮ್ ಬಿರಿಯಾನಿ ಮಾಡಲಾ ಅಂತ ಕೇಳಿದೆ. ನಿನಗೆ ಯಾವ ಕಂಫರ್ಟ್ ಆಗೋದು ಅದು ಮಾಡು ಅಂತ ಅಂದರು. ಸೊ ನಾನು ಕುಕ್ಕರಲ್ಲೇ ಅನ್ನವನ್ನು ಸೀಟಿ ಹೊಡೆಸ್ಕೊಂಡು ದಮ್ ಬಿರಿಯಾನಿಯನ್ನು ಮಾಡಿ ಅಡುಗೆ ಹಾಕಿ ಚಿಕನ್ ಸುಕ್ಕ ಸಹ ಮಾಡಿಕೊಂಡೆ. ಕೂಲ್ ಡ್ರಿಂಕ್ಸನ್ನು ಭದ್ರಣ್ಣ ತರ್ತೀನಿ ಅಂತ ಹೇಳಿದರು. ಮಕ್ಕಳಿಗೆ ಈ ಥರ ಹಾಡು ಹಚ್ಚಿ ಕುಣಿಲಿಕ್ಕೆ ಬಿಟ್ಟಿದ್ವಿ. ಯಾವ ಹಾಡಂದರೆ ಏನೋ ನನ್ನ ಮರ್ಜಿ ಅಂತ ಒಂದು ಹಾಡಿತ್ತು, ಅದು ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಹಾಡು ತೊಗೊಂಡ್ರೆ ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತೇಳಿ ನಾನು ಹಾಡನ್ನು ಮ್ಯೂಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ಚಿಕನ್ ಬಿರಿಯಾನಿ ಆಗಿದೆ ಇಲ್ಲಿ. ಹಾಗೆಯೇ ಚಿಕನ್ ಸುಕ್ಕ ಸಹ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಭದ್ರಣ್ಣಗೆ. ಸತೀಶಣ್ಣ ಇನ್ನು ಡ್ಯೂಟಿ ಮೇಲೆ ಇದ್ದರು. ಸೊ ಹಾಗಾಗಿ ಅವರಿನ್ನೂ ಬಂದಿರಲಿಲ್ಲ. ಇಬ್ಬರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ರಾತ್ರಿ ಊಟಕ್ಕೆ ಎಲ್ಲರೂ ಸಹ ಕೂತ್ಕೊಂಡು ಊಟ ಮಾಡಿದ್ವಿ. ನಾವು, ಸತೀಶಣ್ಣ, ಮನೆಯವರು, ಭದ್ರಣ್ಣ, ಸಾಗರಣ್ಣ ಎಲ್ಲರೂ ಸೇರಿ, ಮಾವ, ಬಂಟು, ಪ್ರೀತಮ್ ಎಲ್ಲ ಸೇರಿ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ವ್ಲಾಗ್ ಹೇಗೆ ಬಂದಿತ್ತು ಅಂಥೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆಯೇ ನನ್ನ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.